ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡ್ಬೋದು ನೀವು ಈ ವಾರ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ ಓವರ್ ಈ ವಾರನಾಗ 0.60% ನಿಫ್ಟಿ ಬಿದ್ದ 24,206 ಕ್ಲೋಸಿಂಗ್ ಕೊಟ್ಟೈತಿ. ಫ್ರೈಡೇ ದಿನ ಸ್ಟಾಕ್ ಮಾರ್ಕೆಟ್ನಾಗ ಸ್ವಲ್ಪ ರಿಕವರ್ ಬಂತ. ನಿಫ್ಟಿ ಫ್ರೈಡೇ ದಿನ 1%ಗಿಂತ ಹೆಚ್ಚು ಏರಿತ. ಅದು ಎದಕ್ಕೆ ಏರಿತ ಅಂತಂದ್ರೆ ಫ್ರೈಡೇ ದಿನ TCS ರಿಸಲ್ಟ್ ಅದು ಭಾಳ ಒಳ್ಳೇದು ಬಂತ. ಅದ ಕಾರಣ IT ಕಂಪ್ನಿಗಳದು ಭಾಳ ಒಳ್ಳೆ ಪರ್ಫಾರ್ಮ್ ಮಾಡಿದ್ದು. ಅದ ಕಾರಣ ಮಾರ್ಕೆಟ್ ಏರಿತ. ಮತ್ತು FIs ಬಾಯಿಂಗ್ ಈಗ ಸ್ಲೋಲಿ ಬರತೈತೆ ಮಾರುಕಟ್ಟೆನಾಗ. ಆ ಒಂದು ಕಾರಣದಿಂದನೂ ಫ್ರೈಡೇ ದಿನ ಏರಿತ. ಬಟ್ ಓವರ್ ಹೋದ ವಾರದ ಮಾರುಕಟ್ಟೆದ ನಾವು ವೀಕ್ಲಿ ಪರ್ಫಾರ್ಮೆನ್ಸ್ ನೋಡ್ರೆ ಅಷ್ಟು ಸರಿ ಇಲ್ಲಾಗಿತ್ತ. ಅದು ಎದಕ್ಕೆ ಸರಿ ಇಲ್ಲಾಗಿತ್ತನಾಗ ಮೇನ್ ಕಾರಣ ಏನಂತಂದ್ರೆ US ಮತ್ತು ಇರಾನ್ ಯುದ್ಧ ನಿಂತೆ ತನತಿದ್ದು ಅದು ಮತ್ತೆ ಸ್ಟಾರ್ಟ್ ಆತ್ರಿ. ಮೊನ್ನೆ ದಿನ ಸೀಸ್ ಫೈರ್ ಅದು ಬ್ರೇಕ್ ಮಾಡಿರ. ಅದು ಒಂದು ಕಾರಣದಿಂದ ಮಾರ್ಕೆಟ್ ಒಮ್ಮೆ ಕುಸಿತಂತ ನಾವು ಅನ್ಬೋದ. ಬಟ್ ಈಗ ಮತ್ತೇನು ದಾಳಿದದು ಸುದ್ದಿ ಬರ್ವಾತ. ಬಟ್ ಮತ್ತೊಂದು ನೆಗೆಟಿವ್ ಸುದ್ದಿ ನಿನ್ನೆ ದಿನ ಏನು ಬಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇರಾನ್ ಹೊಡೆಯೋ ಪ್ಲ್ಯಾನ್ ಮಾಡತೈತೆ ಅಂತ ಇಸ್ರೇಲ್ US ಹೇಳಿತ. ಆದ ಕಾರಣ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಸಿಟ್ಟು ಬಂತ. ಡೊನಾಲ್ಡ್ ಟ್ರಂಪ್ ಅವ್ರು ಅಂದ್ರೆ ನನಗೇನ್ರ ಹೊಡೆದ್ರಿ ಅಂತಂದ್ರೆ 1000ಕ್ಕಿಂತ ಹೆಚ್ಚು ಮಿಸೈಲ್ ಇರಾನ್ ಮ್ಯಾಗ ಟಾರ್ಗೆಟ್ ಇದ್ದಾವ, ನನಗೇನ್ರ ಆದ್ರೆ ಒಮ್ಮೆ ಫೈರಿಂಗ್ ಚಾಲು ಮಾಡಿಬಿಡ್ತೇನೆ ಅಂತ ಧಮ್ಕಿನೂ ಕೊಟ್ರ. ಈ ಒಂದು ಧಮ್ಕಿದಿಂದ ಸ್ವಲ್ಪ ನಮ್ದೇನು ಫ್ಯೂಚರ್ಸ್ ಐತಿ ಗಿಫ್ಟ್ ನಿಫ್ಟಿ ಅವು ಸ್ವಲ್ಪ ಡೌನ್ ಇದ್ದಾವೆ. ನೋಡ್ಬೋದು ನೀವು ಗಿಫ್ಟ್ ನಿಫ್ಟಿ 0.14% ಡೌನ್ ಐತಿ. ಬಟ್ ಬರೀ ಧಮ್ಕಿ ಐತಿ. ಡೊನಾಲ್ಡ್ ಟ್ರಂಪ್ ಅವ್ರು ಈ ಥರ ಧಮ್ಕಿ ಹಲವಾರು ಸಲ ಕೊಟ್ಟಾವ. ಇದಕ್ಕೆ ಮಾರ್ಕೆಟ್ ಸೀರಿಯಸ್ ತಗೋತೈತೋ ಇಲ್ಲೋ ಅಂತ ಮಂಡೇ ದಿನ ನಾವು ನೋಡ್ಬೇಕು. ಬಟ್ ನಾವು US ಡಾವ್ ಜೋನ್ಸ್ ನೋಡ್ರ ಫ್ರೈಡೇ ದಿನ US ಡಾವ್ ಜೋನ್ಸ್ 0.29% ಏರಿ ಕ್ಲೋಸಿಂಗ್ ಕೊಟ್ಟೈತಿ. US ಮಾರ್ಕೆಟ್ ಪಾಸಿಟಿವ್ ಇತ್ತು ಫ್ರೈಡೇ ದಿನ ನೈಟ್. ಬಟ್ ಭಾರತದ ಗಿಫ್ಟ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಸಂಕೇತ ಕೊಡತೈತಿ. ಬಟ್ ಭಾಳು ಏನೋ ಇಲ್ಲ. ಅದ ಕಾರಣ ಇದ್ರ ಮ್ಯಾಗ ಕಣ್ಣಿರ್ಬೇಕು. ಮತ್ತೊಂದನೇ ಏನಂತಂದ್ರೆ ಮುಂದಿನ ವಾರ ನಾವು ಕ್ವಾರ್ಟರ್ಲಿ ರಿಸಲ್ಟ್ಗಳು ಬರತ್ತಾವ ಕಂಪ್ನಿಗಳದ, ಅದ್ರ ಮ್ಯಾಗ ಕಣ್ಣಿಡ್ಬೇಕು. ಮತ್ತು ಮುಂದಿನ ವಾರನಾಗ ಭಾರತದ ಇನ್ಫ್ಲೇಷನ್ ಡೇಟಾ US ಇನ್ಫ್ಲೇಷನ್ ಡೇಟಾನು ಬರೋದೈತಿ. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿಡ್ಬೇಕು. ಏನರ ಅನುಮಾನಕ್ಕಿಂತ ಹೆಚ್ಚು ಬಂತಂದ್ರೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಇನ್ಫ್ಲೇಷನ್ಲೆ ಭಾರತದ ಮಾರುಕಟ್ಟೆ ಮೇಲೆ ಯಾವ ಥರ ನೆಗೆಟಿವ್ ಪರಿಣಾಮ ಬೀಳ್ತೈತೆ ಅಂತ ಒಂದು ವಿಡಿಯೋ ಮಾಡೇನಿ. ಅದ ಕಾರಣ ಹತ್ತದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಆ ವಿಡಿಯೋನ ಹೋಗಿ ನೀವು ನೋಡ್ಬೋದು. ಮತ್ತು ನಾವು FIDS ಡೇಟಾ ನೋಡ್ರೆ FIs ನಾವು ಡೇಟಾ ನೋಡ್ರೆ ಒಂದು ಒಳ್ಳೆ ಸುದ್ದಿ ಬರತೈತಿ. ಫ್ರೈಡೇ ದಿನ 10 ಜುಲೈ 2026 FIs ಭಾರತದ ಸ್ಟಾಕ್ ಮಾರ್ಕೆಟ್ನಾಗ 2,600 ಕೋಟಿಗಿಂತನೂ ಹೆಚ್ಚು ಬಾಯಿಂಗ್ ಮಾಡ್ಯಾರ. 2,603.72 crore ಬಾಯಿಂಗ್ ಮಾಡ್ಯಾರ. ಅದ ಕಾರಣ FIs ಇದೇ ಥರ ಬಾಯಿಂಗ್ ಸ್ಟಾರ್ಟ್ ಆದ್ರೆ ಮಾರುಕಟ್ಟೆಗೆ ಒಂದು ಒಳ್ಳೆ ಸಪೋರ್ಟ್ ಕೊಡ್ತೈತಿ. ಅಥವಾ ಮಾರುಕಟ್ಟೆ ಇಲ್ಲಿಂದ ಮತ್ತೆ ಬೌನ್ಸ್ ಬ್ಯಾಕ್ನು ಮಾಡ್ಬೋದು. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿರ್ಬೇಕು. DIs ಬಾಯಿಂಗ್ ಕಂಟಿನ್ಯೂ ಸ್ಟಾರ್ಟ್ ಐತಿ. ಫ್ರೈಡೇ ದಿನ ಮಾರ್ಕೆಟ್ ಏರಾಕ ಇದು FIDIs ಬಾಯಿಂಗ್ ಬಂದಿದ್ರಿಂದನೂ ಮಾರ್ಕೆಟ್ 1%ಗಿಂತ ಹೆಚ್ಚು ಇರೈತಂತ ನಾವು ಅನ್ಬೋದು. ಅದ ಕಾರಣ ಇದು ಒಂದು ಒಳ್ಳೆ ಸುದ್ದಿ ಅನ್ಬೋದು ನಾವು. ಮತ್ತು ನಾವು US ಡಾಲರ್ ವಿರುದ್ಧ ರುಪೀಸ್ ನೋಡ್ರೆ $1 = 95.33 ನಡೆದೈತಿ. ಇದಕ್ಕೆ ನಾವು ಸ್ವಲ್ಪ ನೆಗೆಟಿವ್ ಅನ್ಬೋದು. ಡಾಲರ್ ವಿರುದ್ಧ ರುಪೀಸ್ ವೀಕ್ ಆಗತೈತಿ. ಆದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಭಾರತದ ದೃಷ್ಟಿದಿಂದ. ಅದು ನಾವು ಫೋಕಸ್ ಮಾಡ್ಬೇಕು, ಅದ್ರ ಮ್ಯಾಗ ಕಣ್ಣಿಡ್ಬೇಕು. ಮತ್ತು ನಾವು ಗೋಲ್ಡದ ಬೆಲೆ ನೋಡ್ರೆ ಗೋಲ್ಡ್ ಗ್ಲೋಬಲ್ ಮಾರ್ಕೆಟ್ನಾಗ $4,120 ಪ್ರತಿ ಔನ್ಸ್ ನಡೆದೈತಿ. ಅದ ಕಾರಣ ಗೋಲ್ಡ್ ಮಸ್ಟ್ ಸ್ಟ್ರಾಂಗ್ ಐತಿ. $4,000 ಮ್ಯಾಗ ಬಂದೈತಿ. ಆದ್ರೂ ಏನು ಮೊದಲು ಹೋಗಿ ಆಲ್ ಟೈಮ್ ಅದ್ರ ಸಮೀಪೇನಿಲ್ಲ. ಅದರಿಂದ ಮೇನ್ ಕಾರಣ ಏನಂದ್ರೆ ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆಗ್ತೈತಿ. ಡಾಲರ್ ಎಷ್ಟು ಸ್ಟ್ರಾಂಗ್ ಆಗ್ತೈತೆ ಅಷ್ಟೇ ಗೋಲ್ಡ್ ಸಿಲ್ವರ್ಗೆ ನೆಗೆಟಿವ್ ಪಾಯಿಂಟ್. ಸಿಲ್ವರನ್ನು ನೋಡ್ಬೋದು ನೀವು $59 ನಡೆದೈತಿ ಗ್ಲೋಬಲ್ ಮಾರ್ಕೆಟ್ದಾಗ. ಸಿಲ್ವರ್ $60 ಕೆಳಗನೆ ಐತಿ. ಕ್ರೂಡ್ ಆಯಿಲ್ ಬೆಲೆ ನೋಡ್ರೆ WTI ಕ್ರೂಡ್ ಆಯಿಲ್ $71.41 ಪ್ರತಿ ಬ್ಯಾರಲ್ಗೆ ಬಂದೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $76 ಪ್ರತಿ ಬ್ಯಾರಲ್ಗೆ ನಡೆದೈತಿ. ಸ್ವಲ್ಪ ಏರಿದ್ದು ಯಾಕಂದ್ರೆ ಸೀಸ್ ಫೈರ್ ಅದು ಬ್ರೇಕ್ ಆಗಿದ್ರಿಂದ. ಬಟ್ ಭಾಳ ಏನು ಏರಿಲ್ಲ. ಏನು ಮೊದಲು $100 ಮ್ಯಾಗ ಅದು ಹೋಗಿತ್ತು, ಅಷ್ಟೇನು ಹೋಗಿಲ್ಲ. ಅದ ಕಾರಣ ಇದಕ್ಕೇನು ಹೆಚ್ಚು ಸೀರಿಯಸ್ ತೊಗೊಳೋದಿಲ್ಲ. ಬಟ್ ಇನ್ನೂ ಕಡಿಮೆ ಆದರೆ ಭಾಳ ಒಳ್ಳೇದು ಭಾರತದ ಆರ್ಥಿಕತೆ ದೃಷ್ಟಿಯಿಂದ. ಬಿಟ್ಕಾಯಿನ್ ಬೆಲೆ ನೋಡ್ಬೋದು. 1 ಬಿಟ್ಕಾಯಿನ್ = $64,168 ನಡೆದೈತಿ. ಬಿಟ್ಕಾಯಿನ್ ಅನ್ನು ಕುಸಿದೈತಿ. ಬಿಟ್ಕಾಯಿನ್ ಸಹ ಅದ್ರದ್ದು ಆಲ್ ಟೈಮ್ ಹೈದಿಂದ 50% ಡೌನ್ನಾಗ ಅದು ಐತಂತ ನಾವು ಅನ್ಬೋದು. ಕ್ರಿಪ್ಟೋ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಮತ್ತು ಓವರ್ ಆಲ್ ನೋಡ್ರೆ ಹಂಗೇನು ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇನ ಯುದ್ಧದ ಮ್ಯಾಗ ಕಣ್ಣಿಡ್ಬೇಕು. ಏನು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಮತ್ತು ಹೇಳಿಕೆಗಳು ಬರ್ತಾವೆ, ಏನು ಆ್ಯಕ್ಷನ್ ತೊಗೋತಾರೆ ಅದ್ರ ಮ್ಯಾಗ ಕಣ್ಣಿಡ್ಬೇಕು. ಅದ್ರ ಮ್ಯಾಗ ಮಾರ್ಕೆಟ್ ಮ್ಯಾಗ ಕೆಳಗೆ ಆಗ್ಬೋದಾ. ಮತ್ತು ಮುಂದಿನ ವಾರನಾಗ ಇನ್ಫ್ಲೇಷನ್ ಡೇಟಾ ಏನು ಬರೋದೈತೆ ಅದ್ರ ಮ್ಯಾಗ ಕಣ್ಣಿಡ್ಬೇಕು. ಮತ್ತು ಇನ್ಫ್ಲೇಷನ್ಲೇ ಮಾರ್ಕೆಟ್ ಮೇಲೆ ಯಾವ ಥರ ಪರಿಣಾಮ ಬೀಳ್ತೈತೆ ಅಂತ ಏನು ವಿಡಿಯೋ ಮಾಡೀನಿ, ಆ ವಿಡಿಯೋ ಹೋಗಿ ನೋಡ್ರಿ ವಿಡಿಯೋ ಮುಗ್ಯಾನ. ಅಂದ್ರೆ ನಿಮಗೆ ಭಾಳ ಡಿಟೇಲ್ದಾಗ ಆರ್ಥಿಕತೆ ಬಗ್ಗೆ ಎಲ್ಲ ಡೀಟೇಲ್ದಾಗ ಗೊತ್ತಾಗ್ತೈತಿ. ಅದ ಕಾರಣ ಆ ವಿಡಿಯೋನ ಮಿಸ್ ಮಾಡ್ಕೋಬೇಡ್ರಿ. ಓವರ್ ಆಲ್ ಇದಾಯ್ತು, ಸ್ವಲ್ಪ ಹೊರಗಿದ್ನಿ, ಅದ ಕಾರಣ ವಿಡಿಯೋ ಸ್ವಲ್ಪ ಶಾರ್ಟ್ ಆಗಿರ್ಬೋದಾ. ಬಟ್ ಮೇನ್ ಏನಂತಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಗಳ ಮ್ಯಾಗ ಮತ್ತು ಉಳಿದಿದ್ದು ವಾರ ರಿಲೇಟೆಡ್ ಅದ್ರ ಮ್ಯಾಗನ ಕಣ್ಣಿಡ್ಬೇಕು. ಓವರ್ ಆಲ್ ಕಂಪ್ನಿ ಫಂಡಾಮೆಂಟಲ್ ಚಲೋ ಐತಂದ್ರೆ ಒಳ್ಳೇದನ್ನ. ಮತ್ತು ಈಗ ಬಾಯಿಂಗ್ ಮಾಡಕ್ಕೆ ಒಳ್ಳೇದನ್ನು ಅನ್ನೋ ಎಕ್ಸ್ಪರ್ಟ್ಗಳು ವ್ಯಾಲ್ಯೂಯೇಷನ್ ಭಾಳ ಚೀಪ್ ಆಗೈತಿ. ಅದ ಕಾರಣ ಇಂಥ ಒಂದೇನು ಅವಕಾಶ ಸಿಗತೈತಿ, ಈ ಅವಕಾಶವನ್ನು ಉಪಯೋಗ ತೊಗೋಬೋದು. ನೀವು ಒಳ್ಳೆ ಕಂಪ್ನಿಗಳನ್ನು ಬಾಯ್ ಮಾಡಿ. ಒಳ್ಳೆ ಕಂಪ್ನಿಗಳನ್ನು ತೊಗೊಂಡ್ರೆ ಅಂತಂದ್ರೆ ಲಾಂಗ್ ಟರ್ಮ್ನಾಗ ಹಣ ಆಗತ್ತೈತಿ. ಇದು ನಿಮಗೆ ಗೊತ್ತಿರಬೇಕು.
ಓವರಾಲ್ ಇದೈತಿ ಇವತ್ತಿನ ಈ ವಿಡಿಯೋ ಚೊಂಡು ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೀನಿ. ಒಂದ್ಸಲ ಬ್ಯಾಕ್ಗ್ರೌಂಡ್ನಾಗ ನಮ್ಮ ಬೆಳಗಾವಿ ಸುವರ್ಣ ಸೌಧರ್ನ ನೀವು ನೋಡ್ಬೋದಾ. ಮತ್ತು ನಾಳೆ ವಿಡಿಯೋನಾಗ ಸ್ಟುಡಿಯೋನಾಗ ಸಿಗ್ತೀನಿ. ಧನ್ಯವಾದಗಳು.